ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಹೆದರಿಕೆ ಇದೆ, ನಾನು ಕೊಟ್ಟ ದೂರನ್ನ ಸ್ವೀಕಾರ ಮಾಡಿಲ್ಲ, ಎಫ್ಐಆರ್ ಕೂಡ ದಾಖಲಿಸಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ದೂರನ್ನ ಸ್ವೀಕಾರ ಮಾಡಿದ್ದಾರೆ. ನನ್ನ ಮೇಲೆ ನಡೆದ ಹಲ್ಲೆಗೆ ಸಿಸಿಟಿವಿ ದಾಖಲೆಗಳು ಮಾರ್ಷಲ್ಗಳ ಬಳಿ ಇದೆ ಎಂದು ಸಿಟಿ ರವಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು. ನನ್ನ ಬಂಧನದ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ನೋಟಿಸ್ ನೀಡದೆ ಬಂಧನ ಮಾಡಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಗಳ ಅನುಮತಿ ಕೂಡ ಪಡೆದಿಲ್ಲ. ನನಗೆ ಈಗಲೂ ಜೀವ ಬೆದರಿಕೆ ಇದೆ. ನನ್ನ ಜೀವಕ್ಕೆ ಏನಾದರೂ ಆದರೆ ಸರ್ಕಾರವೇ ಹೊಣೆ ಎಂದರು. ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗ್ ನಡೆಸ್ಕೊಂಡ್ರಿ. ನಾನ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ. ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ. ಎಫ್ಐಆರ್ ರಿಜಿಸ್ಟರ್ ಮಾಡಲಿಲ್ಲ. ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ. ಸಿಸಿಟಿವಿ ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ. ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ. ಆದ್ರೆ ನನ್ನ ಎಫ್ಐಆರ್ ರಿಜಿಸ್ಟರ್ ಆಗಲಿಲ್ಲ. ಕಾನೂನು ಎಲ್ರಿಗೂ ಸಮಾನವೋ ಹೌದೋ ಅಲ್ವೋ? ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ. ನೀವೇನ್ ಮಾಡಿದ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ವಿಶೇಷ ಹಕ್ಕು ಕೊಟ್ರಿ, ನನ್ನ ಹಕ್ಕನ್ನು ಕಿತ್ಕೊಂಡ್ರಿ. ನೀವು ನಡ್ಕೊಂಡ ರೀತಿ ಸಾಮಾನ್ಯ ಜನರಿಗೂ ನಡೆಸ್ಕೊಳ್ಳುವ ರೀತಿ ಅಲ್ಲ. ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ. ಆ ರೀತಿ ನೀವು ನಡ್ಕೊಂಡ್ರಿ. ನನ್ನನ್ನು ಯಾವಾಗ ನೀವು ಕಸ್ಟಡಿಗೆ ತಗೊಂಡ್ರಿ? ಅದನ್ನ ಯಾಕೆ ಇಂಟಿಮೇಟ್ ಮಾಡಲಿಲ್ಲ? ನನಗೆ ನೋಟಿಸ್ ಕೊಟ್ರ? ಯಾವಾಗ ನೋಟಿಸ್ ಕೊಟ್ಟಿದ್ದೀರಿ? ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರ್ದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು. ನೀವೆಲ್ಲಿ ನೋಟಿಸ್ ಕೊಟ್ಟಿದ್ರಿ? ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ನೀವು ಪಡೆದಿದ್ರಾ ನನ್ನ ಅರೆಸ್ಟ್ ಮಾಡೋದಕ್ಕೆ? ವಿಧಾನಮಂಡಲದ ಪರಿಮಿತಿಯೊಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನು ಪಡೆದಿದ್ರಾ? ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರಿ? ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ. ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ. ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ. ನನಗೀಗಲೂ ನನ್ನ ಜೀವ ಬೆದರಿಕೆ ಇದೆ. ನನ್ನ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಇದೆ. ನನಗೇನಾದ್ರು ಅನಾಹುತ ಆದ್ರೆ ಅದಕ್ಕೆ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ. ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಡಿಸೆಂಬರ್ 23ರಂದು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ತುರುವೇಕೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ದಂಡಿನ ಶಿವರ ಕುಮಾರ್ ತಿಳಿಸಿದರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ದಂಡಿನ ಶಿವರ ಕುಮಾರ್ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ದಲಿತ ಮುಖಂಡರುಗಳಾದ ಬೋರಪ್ಪ, ನಿವೃತ್ತ ಶಿಕ್ಷಕರು, ಶಿವನಂಜಪ್ಪ ಆನೆಕೆರೆ, ಲಕ್ಷ್ಮೀಶ ಸಂಘಟನಾ ಸಂಚಾಲಕರು, ಕೆಂಪಯ್ಯ, ಬೋವಿ ಸಮಾಜದ ಮಹಾಲಿಂಗಯ್ಯ, ಅಲ್ಪಸಂಖ್ಯಾತ ಸಂಘಟನಾ ಸಂಚಾಲಕ ಅಬ್ದುಲ್, ತುರುವೇಕೆರೆ ಬಗರ್ ಹುಕುಂ ಸಮಿತಿಯ ಸದಸ್ಯರಾದ ಗುರುದತ್, ರಾಮು ಹೆಗ್ಗೆರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಕಾರಣ ಏನಪ್ಪ ಅಂದರೆ, ಇದೇ ತಿಂಗಳು 18ನೇ ತಾರೀಕು ಕೇಂದ್ರ ಭವನದಲ್ಲಿ ಸನ್ಮಾನ್ಯ ಶ್ರೀ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರ ಹೆಸರು ಹೇಳೋದೇ ದಲಿತರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅನ್ನೋ ಪದವನ್ನು ಬಿಟ್ಟು ದೇವರನ್ನು ನೆನೆಸ್ಕೊಂಡಿದ್ರೆ ನೀವೆಲ್ಲ ನೇರ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಅವರ ಅಸ್ಮಿತೆಯನ್ನು ಹೊರಗಾಕಿದ್ದಾರೆ. ಏನು ಈ ದೇಶದಲ್ಲಿ ಬ್ರಾಹ್ಮಣ್ಯವನ್ನು ಏರೋದಕ್ಕೆ ಸುಮಾರು ವರ್ಷಗಳ ಕಾಲದಿಂದಲೂ ಇದು ಶೋಷಣೆಯಾಗಿ ನಡ್ಕೊಂಡೇ ಬಂದಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆಲ್ಲ ನುಂಗ್ಲಾರ್ದು ತುತ್ತಾಗಿಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಜ್ಞಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಉಸಿರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಈ ದೇಶದ ಆರ್ಥಿಕ ತಜ್ಞ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಈ ದೇಶದ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥ ವ್ಯಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಈ ದೇಶದ ಎಲ್ಲ ಕಟ್ಟಕಡೆ ವ್ಯಕ್ತಿಗಳಿಗೂ ಹೋರಾಟವನ್ನು ಮಾಡಿ ತನ್ನ ಹಕ್ಕನ್ನು ಪಡೆದುಕೊಂಡಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರು ವ್ಯಕ್ತಿ ಅದನ್ನು ಶಕ್ತಿ ಕೊಟ್ಟಲ್ಲ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ದೇಶದಲ್ಲಿ ಯಾವುದೇ ಒಂದು ಚುನಾವಣೆ ಆಗಿರ್ಬೋದು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬರ್ತಿದೆ. ಇಂಥ ಮಹಾನ್ ವ್ಯಕ್ತಿಯ
ತೇಜಾವಧಿಯನ್ನು ಮಾಡೋದಕ್ಕೆ ಸರ್ಕಾರದ ಒಬ್ಬ ಪ್ರತಿನಿಧಿ ಮತ್ತು ಸರ್ಕಾರದ ಒಂದು ಏನು ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥವರು ಈ ಥರ ಹೇಳಿಕೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇಂಥವ್ರ ವಿರುದ್ಧ ನಾವು ತುರುವೇಕೆರೆ ತಾಲೂಕಿನಲ್ಲಿ ಸೋಮವಾರ 23ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘ ಸಮಿತಿ, ಭೋವಿ ಸಮಾಜ, ರೈತ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲವೂ ಒಟ್ಟಾಗಿ ನಾವು ಬೃಹತ್ ಪ್ರತಿಭಟನೆಯನ್ನು ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಅಮಿತ್ ಶಾ ಅವರ ಒಂದು ಪ್ರತಿಕೃತಿಯನ್ನು ಹೊತ್ತು ಸಾಗಿ ತಾಲೂಕು ಕಚೇರಿ ಮುಂದೆ ಅವರ ಪ್ರತಿಕೃತಿಯನ್ನು ದಹನ ಮಾಡಿ ದಂಡಾಧಿಕಾರಿಗಳ ಮುಖಾಂತರ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒಂದು ನಮನವನ್ನು ಕೊಡ್ತಾ ಇದ್ದೀವಿ. ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು, ಅಲ್ಲದೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಿಪಟೂರಿನ ಹೊನ್ನವಳ್ಳಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನಟ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಪೊಲೀಸರು ತೆರವುಗೊಳಿಸಿದ್ದೇ ಇದಕ್ಕೆ ಕಾರಣ. ಪಂಚಾಯಿತಿ ಅನುಮತಿ ನಿರಾಕರಿಸಿದರೂ ಅಪ್ಪು ಪುತ್ಥಳಿಯನ್ನ ಹೊನ್ನವಳ್ಳಿ ಗ್ರಾಮದಲ್ಲಿ ಗುರುವಾರ ರಾತ್ರಿಯಷ್ಟೇ ಪ್ರತಿಷ್ಠಾಪಿಸಲಾಗಿತ್ತು. ಪಂಚಾಯಿತಿ ಅನುಮತಿ ನಿರಾಕರಿಸಿದರೂ ಅಪ್ಪು ಪುತ್ಥಳಿಯನ್ನ ಹೊನ್ನವಳ್ಳಿ ಗ್ರಾಮದಲ್ಲಿ ಗುರುವಾರ ರಾತ್ರಿಯಷ್ಟೇ ಪ್ರತಿಷ್ಠಾಪಿಸಲಾಗಿತ್ತು. ಆದರೆ ಮರುದಿನ ಬೆಳಗಿನ ಜಾವ ಪೊಲೀಸರು ಅದನ್ನು ತೆರವುಗೊಳಿಸಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂವಿಧಾನಿಕ ಪದ ಬಳಕೆ ಮಾಡಿ ಅಪಮಾನಿಸಿದ ಸಿಟಿ ರವಿ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಕೋರಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌತ್ರಿ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 19ರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ತಿನ ಸದಸ್ಯ ಸಿಟಿ ರವಿ ಅವರು ಅಸಭ್ಯ ಮತ್ತು ಅಸಂವಿಧಾನಿಕ ಪದ ಬಳಕೆ ಮಾಡಿ ಅಪಮಾನಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಹೆಣ್ಣು ಮಕ್ಕಳ ಬಗ್ಗೆ ಅಪಾರ ಕಾಳಜಿ, ಗೌರವ ಹೊಂದಿರಬೇಕಿದ್ದ ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಯೇ ಸದನದಲ್ಲಿ ಮಹಿಳಾ ಮಂತ್ರಿಯೊಬ್ಬರ ವಿರುದ್ಧ ಅತಿ ಕೀಳು ಮಟ್ಟದ ಅಸಂವಿಧಾನಿಕ ಪದ ಪ್ರಯೋಗ ಮಾಡಿದ್ದಾರೆ. ಇದು ನಾಡಿನ ಹೆಣ್ಣು ಕುಲಕ್ಕೆ, ಅವರ ಭಾವನೆಗಳಿಗೆ ಮಾಡಿರುವ ಅಪಮಾನವಾಗಿದೆ. ಆದ್ದರಿಂದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕೆಂದು ನಾಗಲಕ್ಷ್ಮಿ ಚೌಧರಿ ಕೋರಿದ್ದಾರೆ. ಕ್ಷಯ ಎಂದರೆ ಭಯ ಬೇಡ, ಜಾಗೃತಿ ಇರಲಿ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸುವುದು ಹಾಗೂ ತಪಾಸಣೆ ಮಾಡುವ ಮೂಲಕ ಆರೋಗ್ಯ ಇಲಾಖೆ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಹಿರಿಯ ಆರೋಗ್ಯ ನಿರೀಕ್ಷಕ ಮೊಹಮ್ಮದ್ ಅಫ್ಸರ್ ಪಾಷಾ ಶಿರಾದಲ್ಲಿ ತಿಳಿಸಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮತ್ತು HIV ಸೋಂಕು ಇರುವ ವ್ಯಕ್ತಿಗಳಿಗೆ ಹಾಗೂ ಧೂಮಪಾನ ಮಾಡುವವರಿಗೆ ಕ್ಷಯ ರೋಗ ಬರುವ ಸಾಧ್ಯತೆ ಹೆಚ್ಚು. ಈ ನಿಟ್ಟಿನಲ್ಲಿ ಡಿಸೆಂಬರ್ 7ರಿಂದ 2025 ಮಾರ್ಚ್ 17ರವರೆಗೆ 100 ದಿನಗಳ ಕಾಲ ಮನೆ ಮನೆ ಅಭಿಯಾನ ಕೈಗೊಳ್ಳುವ ಮೂಲಕ ಕ್ಷಯ ರೋಗ ನಿರ್ಮೂಲನೆಗೆ ಸಂಕಲ್ಪ ಮಾಡಿದೆ. ರೋಗ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯ ಎಂದು ಶಿರಾ ತಾಲೂಕಿನ ದ್ವರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶನಿವಾರ ನಡೆದ ಕ್ಷಯರೋಗ ನಿಯಂತ್ರಣ 100 ದಿನಗಳ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ತಿಳಿಸಿದರು. ಯಾಕಂದರೆ ಬರೇ ಆರೋಗ್ಯ ಇಲಾಖೆಯವರು ಮಾಡಿದರೆ ಸಾಲದು, ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಗ್ರಾಮಸ್ಥರು, ಆಮೇಲೆ ಪಂಚಾಯತಿ ಪ್ರತಿನಿಧಿಗಳು, ಆಮೇಲೆ ಶಿಕ್ಷಕರು. ಈಗ ನಾವು ಪೋಲಿಯೋ ನಿರ್ಮೂಲನೆ ಮಾಡಬೇಕಂದ್ರೆ ಎಲ್ಲ ಇಲಾಖೆಯವರು ಅವರು ಸಹಕಾರದಿಂದ ನಾವು ಅದು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗಿರೋದು. ನಿಮಗೆ ಗೊತ್ತೇ ಇದೆ, ವಿಶ್ವ ಆರೋಗ್ಯ ಸಂಸ್ಥೆಯವರು ಪೋಲಿಯೋ ಮುಕ್ತ ಭಾರತ ಅಂತ ಆಗಲೇ ಘೋಷಣೆ ಮಾಡಿದೆ. ಆದ್ರೂ ಸಹ ನಾವು ಮುನ್ನೆಚ್ಚರಿಕೆಯಾಗಿ
ಸುತ್ತು ನಾವು ಪೋಲಿಯೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆದರೆ ಇದು ನಾವು 2025ನೇ ಇಸ್ವಿಗೆ ಕ್ಷಯಮುಕ್ತ ಭಾರತ ಅಂತ ಮಾಡೋಕ್ಕೆ ನೀವು ಎಲ್ಲ ಸಹಕಾರ ಕೊಡಬೇಕು. ಎಸ್ಪೆಷಲಿ ಮಕ್ಕಳು ಇದರಲ್ಲಿ ಏನಪ್ಪ ಅಂದರೆ ಮಕ್ಕಳು ಈಗ ದುಶ್ಚಟಗಳಿಗೆ ಹೋಗಬಾರ್ದು. ಸರ್ ಹೇಳ್ದಂಗೆ ಯಾರಿಗೂ ಬಿಡಿ ಸಿಗರೇಟ್ ತಾಂಬಂದು ಕೊಡಬಾರ್ದು, ಯಾರಿಗೂ ಗುಟ್ಕಾ ನಿಮ್ಮ ಹಿರಿಯವ್ರಿಗೆ ತಂದೆಗಾಗಲಿ ತಾಯಿ ಇವ್ರಿಗಾಗಲಿ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಬಿಡಿ ಸೇರ್ತಾರಲ್ಲ ಅವ್ರಿಗೆಲ್ಲ ಅದು ತಗೊಂಬಂದು ಕೊಡಬಾರ್ದು. ನೀವೇ ಅವ್ರ ಹಿರಿಯವ್ರಿಗೆ ನೀವು ಇದು ಧೂಮಪಾನ ಮಾಡಿದ್ರೆ ಇದು ತುಂಬ ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಮಾತನಾಡಿ, ಸುದೀರ್ಘ ಜ್ವರ, ಕೆಮ್ಮು, ಸುಸ್ತು, ಗಣನೀಯ ಪ್ರಮಾಣದಲ್ಲಿ ತೂಕ ಇಳಿಕೆಯಾಗುವುದು, ಕೆಮ್ಮುವಾಗ ನೋವು ಇವು ಕ್ಷಯರೋಗದ ಲಕ್ಷಣಗಳು. ಇಂತಹ ಗುಣಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ಮತ್ತು ಚಿಕಿತ್ಸೆ ಪಡೆಯಬೇಕು. ದಯವಿಟ್ಟು ಸಾರ್ವಜನಿಕ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಒಂದು ಅರಿವು ಮೂಡಿಸ್ಬೇಕಾಗತ್ತೆ. ಮುಖ್ಯವಾಗಿ ಮಕ್ಕಳು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ನಿಮ್ಮ ಮನೆ ಚಿಕ್ಕ ಮಕ್ಕಳು ದೊಡ್ಡ ಇರ್ಬೋದು, 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ರೆ ಇಲ್ಲಿ ಕೇಳಿ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಜಾಸ್ತಿ ಇದ್ದರೆ, ಕಫ ಬರ್ತಾ ಇದ್ದರೆ, ಜ್ವರ ಬಿಟ್ಟು ಬರ್ತಾ ಇದ್ದರೆ, ಅದರಲ್ಲೂ ಮುಖ್ಯವಾಗಿ ಸಾಯಂಕಾಲದ ಹೆಚ್ಚಿಗೆ ಜ್ವರ ಬರ್ತಾ ಇದ್ದರೆ, ಅವ್ರ ತೂಕ ಕಡಿಮೆ ಆಗ್ತಾ ಇದ್ದರೆ, ಮತ್ತು ಮುಖ್ಯವಾಗಿ ಅವ್ರಿಗೆ ಹಸಿವಾಗಲ್ಲ, ಊಟ ಸೇರಲ್ಲ ಅಂತ ಇರ್ತಾರೆ, ಅಂಥವ್ರಿಗೆ ಆಮೇಲೆ ಎದೆನೋ ಬರ್ತದೆ, ಕೆಲಸ ಕೆಮ್ಮದಾಗ ರಕ್ತ ಬರುತ್ತೆ, ಅಂಥವ್ರನ್ನ ಹೆಚ್ಚೇ ಮನವೊಲಿಸಿ ಕಫ ಪರೀಕ್ಷೆ ಕಳಿಸ್ಬೇಕಾದ್ರೆ ಮುಟ್ಟಬಾರ್ದು. ನೀವು ಬಿಡಿ ತಂದು ಕೊಡಬಾರ್ದು, ಸಿಗರೇಟ್ ತಂದು ಕೊಡಬಾರ್ದು, ಹೊಗೆ ಪುಡಿ ಸೊಪ್ಪು ತಂದು ಕೊಡಬಾರ್ದು. ಹೌದಲ್ಲ? ಯಾರಾದರೂ ಕೆಮ್ಮು ಇದ್ದರೆ ನಿಮ್ಮ ತಂದೆಗೋ ತಾಯಿಗೋ ಅಪ್ಪಗೋ ಅಮ್ಮಗೋ ಅಥವಾ ತಾತಗಾರ ಕೆಮ್ಮು ಇದ್ದರೆ ಅವರಿಗೆ ಕೆಮ್ಮಿಗೆ ಬಟ್ಟೆ ಮಾಸ್ಕ್ ಹಾಕ್ಕೊಂಡು ಕೆಮ್ಮಬೇಕಂತ ಹೇಳ್ಬೇಕು, ಇಲ್ಲ ಕೈ ಅಡ್ಡಾಡ್ಕೊಂಡು ಕೆಮ್ಮಬೇಕಂತ ಹೇಳ್ಬೇಕು. ಹೇಳ್ತೀರಲ್ಲ? ಆದ್ದರಿಂದ ನೀವು ನಿಮ್ಮ ಮನೇಲಿ ಯಾರೇ ಕೆಮ್ಮಿದ್ರೆ ಕಫ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದು ಮುಖ್ಯವಾಗಿ ಹೇಳ್ತಿಲ್ಲ, ವಯಸ್ಸಾದವರು 60 ವರ್ಷ 70 ವರ್ಷ ಮೇಲ್ಪಟ್ಟವರು, ಸಕ್ಕರೆ ಕಾಯಿಲೆ ಇರೋರು, ಆಮೇಲೆ ಬೀಡಿ ಸೇರ್ತಿರ್ತಾರೆ ಜಾಸ್ತಿ ಅವರು, ಆಮೇಲೆ ಎಣ್ಣೆ ಹೊಡಿತಿರ್ತಾರಲ್ಲೋ ಅಂಥವ್ರಿಗೆ, ಮತ್ತು ಇನ್ನೇನು BP ಕಾಯಿಲೆ ಇರೋರಿಗೆ ಅವ್ರಿಗೆ ಹೆಚ್ಚಿನ ಒತ್ತು ಕಫ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಮಾಡಿಸ್ತೀರಲ್ಲ? ಹೇಳ್ತೀರಲ್ಲ? ಆದ್ದರಿಂದ ನಿಮ್ಮ ಮನೆ ಎಲ್ಲರೂ ಇದ್ದರೆ ಕಫ ಪರೀಕ್ಷೆ ಮಾಡಿಸೋ ವ್ಯವಸ್ಥೆ ಮಾಡಬೇಕು. ನಮ್ಮ ಆಶಾ ವರ್ಕರ್ ಬರ್ತಾರೆ ಮನೆಗೆ, ನಮ್ಮ ಆರೋಗ್ಯ ಸಿಬ್ಬಂದಿ ಬರ್ತಾರೆ ಮನೆಗೆ. ಅವ್ರು ಬಂದಾಗ ನಿಮ್ಮನೇಲಿ ಯಾರನ್ನು ಕೆಮ್ಮಿದ್ರೆ 2 ವಾರಕ್ಕಿಂತ ಮುಂಚೆ ಕೆಮ್ಮು ಜಾಸ್ತಿ ಇದ್ದರೆ, ಅವ್ರು ಜ್ವರ ಬರ್ತಾ ಇದ್ದರೆ ಕಫ ಪರೀಕ್ಷೆ ಡಬ್ಬಿ ಕೊಡ್ತಾರೆ, ಕಫ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮಾಡಿಸಿದ್ರೆ ಆ ಕಫ ಪರೀಕ್ಷೆಯಲ್ಲಿ ಚಿಕಿತ್ಸೆ ಬ್ಯಾಕ್ಟೀರಿಯಾ ಕಂಡು ಬಂದರೆ, TBಗೆ ಸಂಬಂಧಪಟ್ಟ ಕ್ಷಯರೋಗ ಸಂಬಂಧ ಬ್ಯಾಕ್ಟೀರಿಯಾ ಕಂಡು ಬಂದರೆ ಉಚಿತ ಚಿಕಿತ್ಸೆ ಕೊಡ್ತೀವಿ. ಹೌದಲ್ಲ? ಚಿಕಿತ್ಸೆ ಕೊಡೋ ಹೊಸ. ಯಾಕಂದರೆ ಒಬ್ಬ ಕ್ಷಯರೋಗಿ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳ ಅಂದರೆ ಅವ್ರ ಮನೆ ಸುತ್ತಮುತ್ತ ಅವ್ರ ಮನೆಯಲ್ಲ ಕಾಯಿಲೆ ಅನಿಸ್ಬಿಟ್ರೆ ಅವರು ಕುಟುಂಬ ಸರ್ವನಾಶ ಆಗುತ್ತೆ, ಕುಟುಂಬ ಬೀದಿ ಬರುತ್ತೆ, ಆಮೇಲೆ ಆರ್ಥಿಕ ಹೊರವರ್ತುತ್ತೆ. ಹಂಗೆ ಒಬ್ಬೊಬ್ರು ಕಷ್ಟ ಆಗೋದು. ಹೌದಲ್ಲ? ಆದರೆ TBಯನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ಎಲ್ಲರೂ ಸಹಕರಿಸಬೇಕು. ಈ 100 ದಿನ ಅಭಿಯಾನದಲ್ಲಿ ಡಿಸೆಂಬರ್ 7ರಿಂದ ಮಾರ್ಚ್ 18 ತನಕ, ಮಾರ್ಚ್ 25, 2018 ತನಕ ಅಭಿಯಾನ ಇದೆ. ಅಭಿಯಾನದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯದಲ್ಲಿರುವ ಎಲ್ಲ ಸಂಶಯಾಸ್ಪದ, ಮುಖ್ಯವಾಗಿ ಹೇಳಿದ ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರೋರು ಮತ್ತು ಮದ್ಯಪಾನಿಗಳು, ಧೂಮಪಾನಿಗಳನ್ನು ಹೆಚ್ಚಿನ ಒತ್ತು ಕೊಡೋ ಕಫ ಪರೀಕ್ಷೆ ಮಾಡಿಸಬೇಕಾಗತ್ತೆ. ಶಿರಾ ತಾಲೂಕು ಕ್ಷಯರೋಗ ನಿಯಂತ್ರಣ ಮೇಲ್ವಿಚಾರಕ ಕೆ ಇಮ್ರಾನ್ ಮಾತನಾಡಿ, ಕ್ಷಯರೋಗ ದೃಢಪಟ್ಟವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 1,000 ರೂಪಾಯಿ ಪೌಷ್ಟಿಕ ಆಹಾರ ಸೇವನೆಗೆ ಸಹಾಯಧನ ದೊರೆಯಲಿದೆ. ಕಫ ಪರೀಕ್ಷೆಗೆ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತೆಯರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಸಹಕರಿಸಬೇಕು ಎಂದು ತಿಳಿಸಿದರು. ಮತ್ತು ಆರೋಗ್ಯ ಶಿಕ್ಷಣವನ್ನು ನೀಡುವಂಥದ್ದು. ಸೊ ಯಾರ್ಯಾರಿಗೆ ಅಂದರೆ ಈ ಆಲ್ರೆಡಿ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು, ಮತ್ತು ಕಾರ್ಖಾನೆಗಳಲ್ಲಾಗಿರ್ಬೋದು, ವಲಸೆ ಕಾರ್ಮಿಕರಲ್ಲಿ, ಸೊ ಅವರಿಗೂ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ಈ ಕ್ಷಯರೋಗದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಿಬಿಟ್ಟು ಅವರಿಗೆ ಕ್ಷಯರೋಗ ಇದೆಯಲ್ಲ ಅಂತೇಳಿ ಪತ್ತೆ ಹಚ್ಚುವಂಥದ್ದು. ಸೊ ಅದ್ರ ಜೊತೆಗೆ ಈಗ ಆಲ್ರೆಡಿ TBಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ರೋಗಿಗಳು ಏನಿರ್ತಾರೆ ಅವರಿಗೂ ಕೂಡ ನಾವು ಇದು ಆರ್ಥಿಕ ಸಹಾಯವನ್ನು ಮಾಡುವಂಥದ್ದು, ಇಲ್ಲಾಂದರೆ ಪೌಷ್ಟಿಕ ಆಹಾರ ವಿತರಣೆಯನ್ನು ನೀಡುವಂಥದ್ದು. ಸೊ ಈಗ ಆಲ್ರೆಡಿ ಯಾರಾದರೂ ಅಂಥ ಬಡವರಾಗಿದ್ದರೆ ರೋಗಿಗಳು, ಅವರು ಕಡು ಬಡವರಾಗಿದ್ದರೆ ಅವರಿಗೆ ಕುಟುಂಬಕ್ಕೆ ಮುಖ್ಯವಾಗಿ ಅವರೇ ಆಧಾರವಾಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ದುಡಿಯೋಕ್ಕೆ ಶಕ್ತಿ ಇರಲ್ಲ. ಸೊ ಅಂಥ ಕುಟುಂಬ ಕೂಡ ಬಹಳ ಆರ್ಥಿಕವಾಗಿ ಆರ್ಥಿಕವಾಗಿ ಇದಾಗಿರುತ್ತೆ. ಸೊ ಅಂತಹ ರೋಗಿಗಳ ಯಾರಾದರೂ ಕಂಡು ಬಂದರೆ, ನಿಮ್ಮ ಏರಿಯಾದಲ್ಲಿ ಯಾರಾದರೂ ಡೊನೇಟ್ ಮಾಡ್ತಾಯಿದ್ರೆ ಫುಡ್ ಕಿಟ್ಟು, ಸೊ ಅಂಥವ್ರಿಗೆ ಅವರಿಂದನೂ ಕೂಡ ನೀವು ರೋಗಿಗಳಿಗೆ
ಪೌಷ್ಟಿಕ ಆಹಾರ ವಿತರಣೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಕಾಳಿದಾಸ ಪ್ರೌಢಶಾಲೆಯ ಶಿಕ್ಷಕ ಜಿವಿ ರವೀಂದ್ರ, ಆರೋಗ್ಯ ಇಲಾಖೆಯ ನಿರಂಜನ್, ಫಾತಿಮಾ, ಕವಿತಾ, ಕಿಶೋರ್, ಲಲಿತಮ್ಮ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಂಡ್ಯ ಈ ನಾಡಿನ ಜಾತ್ಯತೀತ ಸೌಹಾರ್ದ ಪರಂಪರೆಯ ಗಟ್ಟಿನೆಲ. ದೇಶದ ಐಕ್ಯತೆ ಸೌಹಾರ್ದತೆಗೆ ಧಕ್ಕೆಯಾದಾಗೆಲ್ಲ ಇಲ್ಲಿ ಜನಿಸಿದ ಮಹಾನ್ ವ್ಯಕ್ತಿಗಳು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇಲ್ಲಿ ಕೋಮುವಾದ ಬಿತ್ತಿ ಸಮಾಜ ಒಡೆಯುವ ಯಾವ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ ಎಂದು ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ಇಂದು ಮಾತನಾಡಿದ ಅವರು, ಹೊಸ ಕನ್ನಡದ ಪ್ರಮುಖ ಸಾಹಿತಿಗಳು ಮಂಡ್ಯದಲ್ಲಿದ್ದಾರೆ. ಕನ್ನಡದ ಕಣ್ವ ಎಂದೇ ಖ್ಯಾತಿ ಗಳಿಸಿರುವ ಬೆಳ್ಳೂರಿನ ಬಿಎಂ ಶ್ರೀಕಂಠೇಗೌಡರು, ನರಸಿಂಹರಾಜು, ಕೆಎಸ್ ನರಸಿಂಹಸ್ವಾಮಿ ಹೀಗೆ ಹಲವರು ಮಂಡ್ಯದ ನೆಲದ ಸಾಹಿತ್ಯಗಳನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡರು. ಹೊಸ ಕನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು. ಶೇಕ್ಸ್ಪಿಯರನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಎಂ.ಎನ್. ಶ್ರೀಕಂಠೇಶಗೌಡರು, ಕುವೆಂಪು ಅವರಂಥ ಪ್ರತಿಭಾವಂತ ರಾಷ್ಟ್ರಕವಿಯನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ ಬಿ.ಎಂ. ಶ್ರೀಕಂಠಯ್ಯನವರು, ಪ್ರಖರ ವೈಚಾರಿಕರಾಗಿದ್ದ ದೇವರು ಎಂಬ ಪ್ರಖ್ಯಾತಿ ಕೃತಿಯನ್ನು ಬರೆದ ಎ.ಎನ್. ಮೂರ್ತಿರಾಯರು, ಬಾಬರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಪೂತಿ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರೇ. ದಾಂಪತ್ಯ ಮತ್ತು ಪ್ರೇಮ ಕಾವ್ಯದ ಮೂಲಕ ನಾಡಿನ ಮನೆ ಮಾತಾಗಿದ್ದ ಕೆಎಸ್ ನರಸಿಂಹಸ್ವಾಮಿಯವರು ಇದೇ ಜಿಲ್ಲೆಯವರೇ. ಹಿಟ್ಲರ್ನ ನಾಜಿವಾದದ ಆಕ್ರಮಣಕ್ಕೆ ಸಿಲುಕಿ ನಿರಂತರವಾಗಿ ತಲೆ ತಪ್ಪಿಸಿಕೊಂಡು ಸರ್ವಾಧಿಕಾರದ ವಿರುದ್ಧ ಮಾನವೀಯತೆಯ ಪರವಾಗಿ ಬರೆದ ಜರ್ಮನಿಯ ಬರ್ಟೋಲ್ಡ್ ಬ್ರೆಕ್ಟ್ನನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಶಾ ಬಾಲೂರಾವ್, ಗಾಂಧಿ ಭಾರತ ಮಾತ್ರ ನಮಗಿರುವ ಏಕೈಕ ಆಯ್ಕೆ ಎಂದು ಭಾವಿಸಿ ಬರೆದ ಬದುಕಿದ ಕೆ.ವಿ. ಶಂಕರೇಗೌಡರು, ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣವರು, ಜಾನಪದ ಕ್ಷೇತ್ರದ ಜಿ.ಶಂ ಪರಮಶಿವಯ್ಯನವರು, ಎಚ್.ಎಲ್. ನಾಗೇಗೌಡರು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಘನತೆ ತಂದುಕೊಟ್ಟ ಜಿ. ನಾರಾಯಣ ಅವರು ಮಂಡ್ಯ ಜಿಲ್ಲೆಯವರೇ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಮರೆಯಲಾಗದ ಹೆಸರುಗಳಾದ ತ್ರಿವೇಣಿ, ವಾಣಿ ಮುಂತಾದವರನ್ನು ನಾಡು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳಬೇಕು. ಇವರೆಲ್ಲರೂ ಮಂಡ್ಯ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ ಹಾಗೂ ಜಾತ್ಯತೀತ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ತಲಕಾಡು ಪ್ರವಾಸಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳ ಕಾರು ಕೆಎಸ್ಆರ್ಟಿಸಿ ಬಸ್ ಓವರ್ಟೇಕ್ ಮಾಡುವಾಗ ಲಾರಿಗೆ ಡಿಕ್ಕಿ ಹೊಡೆದಿದೆ. 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ತಾಲೂಕಿನ ಬೋಸೇಗೌಡನದೊಡ್ಡಿ ಬಳಿ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಸಂಭವಿಸಿದ ಅಪಘಾತದಲ್ಲಿ 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಓರ್ವನಿಗೆ ಗಂಭೀರ ಗಾಯವಾಗಿದೆ. ಬೆಂಗಳೂರಿನ ಪ್ರಣವ್, ಆಕಾಶ್, ಆದರ್ಶ್ ಮೃತ ದುರ್ದೈವಿಗಳು. ಮತ್ತೋರ್ವ ವಿದ್ಯಾರ್ಥಿ ಪೃಥ್ವಿ ಎಂಬುವರ ಸ್ಥಿತಿ ಗಂಭೀರವಾಗಿದ್ದು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಳವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.